ಭಕ್ತ ಕುಟುಂಬ ಕ್ಷೇತ್ರದ ಆಡಳಿತ ಭಕ್ತ ಕುಟುಂಬ ಗ್ರಾಮಸ್ಥರು ಸೇವೆ ಕೊಟ್ಟಂಥ ಭಕ್ತಾದಿಗಳು ಸಂವಿಧಾನಕ್ಕೆ ಪ್ರೀತ್ಯಾರ್ಥವಾಗಿರ್ತಕ್ಕಂಥ ಸೇವೆ ಭಾಗ ಭಕ್ತಿಪೂರ್ವಕವಾಗಿ ಎಲ್ಲ ಸಮರ್ಪಣೆ ಆಗಿದೆ. ಹಾಗೆ ಅಭಿಷೇಕಾದಿ ಮಹಾಪೂಜೆಗಳು ಭಕ್ತಾದಿಗಳು ಎಲ್ಲ ಅದಕ್ಕೆ ಬೇಕಾದ ಸೇವೆ ಭಾಗವನ್ನೆಲ್ಲ ಕೊಂಡು ಸ್ಥಳಕ್ಕೆ ಬಂದಿದ್ದಾರೆ, ಸೇವೆ ಕೊಟ್ಟಿದ್ದಾರೆ. ಹಾಗೆ ಇದರಿಂದ ಏನೇನು ಫಲ ಅಂತ ಹೇಳುವಂತಹದ್ದು ನಿರ್ಣಯವಿದೆ. ಹಾಗೆ ವಿಶೇಷವಾಗಿ ಕಟ್ಟಳೆ ಪ್ರಕಾರವಾಗಿ ಈ ಅಮಾವಾಸ್ಯೆ ದಿನದಂದು ಸ್ವಾಮಿ ಸನ್ನಿಧಾನಕ್ಕೆ ನಡೆಸಿಕೊಂಡಂಥ ಮಹಾಭಿಷೇಕಾದಿ ಪೂಜಾದಿಗಳು, ನೈವೇದ್ಯ ಹಾಗೂ ಯಥಾಶಕ್ತಿ ಸಂತರ್ಪಣೆ ಇದೆಲ್ಲ ಆಗುವಂಥದ್ದಾಗಿದೆ. ಇದರಿಂದ ಅವರವರ ಅರಿಷ್ಟ ದೋಷ, ಮೃತ್ಯು ದೋಷ, ಗ್ರಾಚಾರ ದೋಷ ಏನುಂಟು ಅದೆಲ್ಲ ನಿವಾರಣೆಯಾಗಿ ಮುಂದೆಲ್ಲ ಅನುಗ್ರಹ ಆಗಲಿಕ್ಕೆ ಸಾಧ್ಯತೆ ಇರುವಂಥ ಸೇವೆ ಅದನ್ನೆಲ್ಲ ಸಮರ್ಪಣೆ ಆಗಿದೆ ಸನ್ನಿಧಾನಕ್ಕೆ. ಅದರಿಂದ ಆಡಳಿತ ಮುಕ್ತೇಶ್ವರರು, ಆಡಳಿತ ವರ್ಗ ಹಾಗೂ ಭಕ್ತ ಸಮೂಹ, ಅರ್ಚಕರೆಲ್ಲ ಸೇರಿಕೊಂಡು ಈ ಸೇವೆಗಳನ್ನೆಲ್ಲ ನಡೆಸಿಕೊಂಡಂಥದ್ದಾಗಿದೆ. ಸನ್ನಿಧಾನ ಸಂತೋಷವಾಗಿ ಮುಂದೂ ಸಹ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಭಾಗ ಆಗುವಂಥದ್ದಾಗಿ ಕ್ಷೇತ್ರದ ಕೀರ್ತಿಯನ್ನು ಮೆರೆದಾಡಿಸಿಕೊಂಡು, ಹಾಗೆ ಮುಂದೆ ಆಗಬೇಕಾದ ಕೆಲವೆಲ್ಲ ಸಂಕಲ್ಪ ಏನೇನುಂಟು ಅದೆಲ್ಲ ಶೀಘ್ರವಾಗಿ ಆಗುವಂಥದ್ದಾಗಿ, ತೊಂದರೆ ಆಗದ ರೀತಿ ಸನ್ನಿಧಾನದಿಂದ ಅನುಗ್ರಹ ಆಗ್ತದೆ. ಇವತ್ತು ಕೊಟ್ಟಂಥ ಸೇವೆ ಸಂತೋಷದಿಂದ ಸನ್ನಿಧಾನವು ಗರ್ಭೀಕರಿಸಿಕೊಂಡಿದೆ. ಇದರ ಪೂರ್ಣ ಅನುಗ್ರಹ ಏನುಂಟು ಅದೆಲ್ಲ ವಿತರಣೆ ಆಗ್ತಾ ಇರ್ತದೆ, ತೊಂದರೆ ಆಗುವುದಿಲ್ಲ.